ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪ್ರೀತಿಸಿದವನೇ ಕೈ ಹಿಡಿದು ನಡೆಸ್ತಾನೆ, ಹೊಸ ಬಾಳಿಗೆ ಬೆಳಕಾಗ್ತಾನೆ ಅಂತ ನಂಬಿದ್ದ ಆ ಯುವತಿಯ ಕನಸೆಲ್ಲ ನುಚ್ಚು ನೂರಾಗಿದೆ. ಮದುವೆಯಾದ ಕೆಲವೇ ತಿಂಗಳಲ್ಲಿ ಪತಿ ಮತ್ತು ಅತ್ತೆಯ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು 24 ವರ್ಷದ ನವವಿವಾಹಿತೆಯೊಬ್ಬಳು ತವರು ಮನೆಯಲ್ಲೇ ನೇಣಿಗೆ ಶರಣಾಗಿದ್ದಾಳೆ. ಹೌದು, ಈ ಕರುಣಾಜನಕ ಘಟನೆ ನಡೆದಿರೋದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ. ಇಲ್ಲಿನ ನಿವಾಸಿ ಚಂದ್ರಮೌಳಿ ಅವರ ಮಗಳು ಐಶ್ವರ್ಯ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ. ಐಶ್ವರ್ಯ ಹಾಗೂ ಪ್ರದೀಪ್ ಕುಮಾರ್ ಎಂಬುವವರು ಪರಸ್ಪರ ಪ್ರೀತಿಸುತ್ತಿದ್ದರು. ಕಳೆದ ವರ್ಷ ಅಂದರೆ 2024ರ ಡಿಸೆಂಬರ್ 26ರಂದು ಇಬ್ಬರೂ ಮನೆಯವರಿಗೆ ತಿಳಿಸದೆ ಮದುವೆಯಾಗಿದ್ದರು. ಆ ಬಳಿಕ ವಿಷಯ ತಿಳಿದ ಕುಟುಂಬಸ್ಥರು 2025ರ ಜನವರಿ 15ರಂದು ಕುರುಗೋಡು ನೋಂದಣಿ ಕಚೇರಿಯಲ್ಲಿ ಇವರ ವಿವಾಹವನ್ನ ಅಧಿಕೃತವಾಗಿ ರಿಜಿಸ್ಟರ್ ಮಾಡಿಸಿದ್ದರು. ಆದರೆ ಮದುವೆಯಾದ ಸಂಭ್ರಮ ಆ ಯುವತಿಯ ಬಾಳಲ್ಲಿ ಹೆಚ್ಚು ದಿನ ಉಳಿಯಲಿಲ್ಲ. ಪತಿ ಮನೆಗೆ ತೆರಳಿದ ಐಶ್ವರ್ಯಳಿಗೆ ಅತ್ತೆಯಿಂದ ನಿರಂತರವಾಗಿ ವರದಕ್ಷಿಣೆ ಕಿರುಕುಳ ಹಾಗೂ ಮಾನಸಿಕ ಹಿಂಸೆ ಆರಂಭವಾಗಿತ್ತು. ಇನ್ನು ಹೆಂಡತಿಯ ಪರ ನಿಲ್ಲಬೇಕಾದ ಪತಿ ಪ್ರದೀಪ್ ಕುಮಾರ್ ಕೂಡ ತಾಯಿಯ ಕಿರುಕುಳಕ್ಕೆ ಸಾಥ್ ನೀಡುತ್ತಿದ್ದ ಎನ್ನಲಾಗಿದೆ. ಇದರಿಂದ ಮನನೊಂದ ಐಶ್ವರ್ಯ ತನ್ನ ತವರು ಮನೆಗೆ ಬಂದು ನೇಣು ಬಿಗಿದುಕೊಂಡು ಪ್ರಾಣ ಬಿಟ್ಟಿದ್ದಾಳೆ. ಆತ್ಮಹತ್ಯೆಗೂ ಮುನ್ನ ಐಶ್ವರ್ಯ ಕಣ್ಣೀರಿನ ಡೆತ್ ನೋಟ್ ಒಂದನ್ನು ಬರೆದಿಟ್ಟಿದ್ದಾಳೆ. ಅದರಲ್ಲಿ, ನನ್ನ ಮೊಬೈಲ್ ಫೋನ್ ಹಾಗೂ ನನ್ನ ತಾಳಿಯಲ್ಲಿದ್ದ 1 ತೊಲೆ ಬಂಗಾರದ ಗುಂಡನ್ನು ನನ್ನ ತಂದೆ ತಾಯಿಯೇ ಕೊಡಿಸಿದ್ದರಿಂದ ಅದನ್ನು ಅವರಿಗೇ ಮರಳಿ ನೀಡಿಬಿಡಿ ಎಂದು ಉಲ್ಲೇಖಿಸಿರೋದಿರೋದು ಎಲ್ಲರ ಕಣ್ಣಾಲೆಗಳು ಒದ್ದೆಯಾಗುವಂತೆ ಮಾಡಿದೆ. ಸದ್ಯ ಮೃತಳ ತಂದೆ ಚಂದ್ರಮೌಳಿ ನೀಡಿದ ದೂರಿನ ಮೇರೆಗೆ ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಪ್ರಸಾದ್ ಗೋಖಲೆ, ಪಿಐ ಕೆಬಿ ವಾಸುಕುಮಾರ್ ಸೇರಿದಂತೆ ಉನ್ನತಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆ ಚುರುಕುಗೊಂಡಿದೆ. ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ. ಸುಮನ್ ಪೆನ್ನೆಕರ್ ಘಟನೆ ಕುರಿತು ಮಾತನಾಡಿದ್ದು, ಆತ್ಮಹತ್ಯೆ ಪ್ರಕರಣವನ್ನ ಪೊಲೀಸರು ತನಿಖೆ ಮಾಡುತ್ತಿದ್ದು, ಶೀಘ್ರ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದಿದ್ದಾರೆ. ದಿನಾಂಕ 17/5/2026ರಂದು ಕಂಪ್ಲಿ ಪೊಲೀಸ್ ಠಾಣೆಗೆ ಒಂದು ಪ್ರಥಮ ವರ್ತಮಾನ ವರದಿ ಬರುತ್ತೆ, ಒಂದು ಕಂಪ್ಲೇಂಟ್ ಬರುತ್ತೆ ಚಂದ್ರಮೌಳಿ ಅನ್ನೋರಿಂದ. ಚಂದ್ರಮೌಳಿ ಅವರು ತಂದಿರುವಂತ ಕಂಪ್ಲೇಂಟ್ ಅಲ್ಲಿ ಅವರ ಮಗಳಿಗೆ ಡೌರಿ ಹರಾಸ್ಮೆಂಟ್ ಇಂದ ಅವಳ ಮಗಳು ಸಾವನ್ನಪ್ಪಿದ್ದಾಳೆ ಅನ್ನುವಂತ ಒಂದು ಡೀಟೇಲ್ಸ್ ಜೊತೆಗೆ ಕಂಪ್ಲೇಂಟ್ ಕೊಡ್ತಾರೆ. ಅವರ ಮಗಳು ಡಿಸೀಸ್ಡ್ ಏನಿದ್ದಾಳೆ, ಅವಳು 24 ವರ್ಷ ವಿವಾಹಿತೆ ಐಶ್ವರ್ಯ ಅಂತ ಹೇಳಿ. 1 ವರ್ಷದ ಹಿಂದೆ ಅವಳಿಗೆ ಒಬ್ರು ಪ್ರದೀಪ್ ಅನ್ನೋರ ಜೊತೆಗೆ ವಿವಾಹ ಆಗಿರ್ತದೆ 2025 ಜನವರಿಯಲ್ಲಿ. ಅದ್ರ ನಂತರ ಅವಳು ಕುರುಗೋಡಲ್ಲಿ ಅವಳ ಗಂಡ ಮತ್ತೆ ಅತ್ತೆ ಜೊತೆಗೆ ವಾಸವಾಗಿರ್ತಾಳೆ. ಕಳೆದ 14ನೇ ತಾರೀಕಿಗೆ ಅವಳು ತನ್ನ ತಾಯಿ ಮನೆಗೆ ಬಂದಿದ್ದು, ಅಲ್ಲಿ 2-3 ದಿನ ಅವ್ರ ಜೊತೆಗೆ ಇತ್ತು. 17ನೇ ತಾರೀಕಿಗೆ ಅವಳು ಹ್ಯಾಂಗ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡಿರುವಂತದ್ದು. ಸೂಸೈಡ್ ಡೆತ್ ನೋಟ್ ಕೂಡ ಅವಳು ಬರೆದಿಟ್ಟಿದ್ದಾಳೆ. ಅದರಲ್ಲಿ ತನ್ನ ಗಂಡ ಮತ್ತೆ ಅತ್ತೆ ಆದಂತವ್ರು ಅವ್ರಿಗೆ ಡೌರಿ ಡಿಮಾಂಡ್ ಮಾಡಿ ಕಿರುಕುಳ ಕೊಡ್ತಾ ಇದ್ರು, ಅದೇ ಕಾರಣಕ್ಕೆ ನಾನು ಸೂಸೈಡ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿರುವಂತದ್ದು. ಈ ಕುರಿತು ನಾವು ಈಗಾಗಲೇ ಒಂದು ಪ್ರಕರಣವನ್ನ ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡು ಡಿವೈಎಸ್ಪಿ ತೋರಣಗಲ್ ಅವರು ಇನ್ವೆಸ್ಟಿಗೇಷನ್ ಅನ್ನು ತಗೊಂಡಿದ್ದಾರೆ. ಫರ್ದರ್ ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿದ್ದೇವೆ. ಆರೋಪಿತ ಒಂದು ಪ್ರದೀಪ್ ಮತ್ತೆ ಬಸಮ್ಮ ಅತ್ತೆ ಇಬ್ಬರನ್ನು ಕೂಡ ನಾವು ಸೆಕ್ಯೂರ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಈಗಾಗಲೇ ಹ್ಯಾಂಡ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.